ಮಧುಬಾಲ ರಘುನಾಥ್ ಜನಪ್ರಿಯವಾಗಿ ಮಧು ಅಂಥೇಳಿ ಪರಿಚಿತರಾಗಿರುವ ಈ ನಟಿ ಇಂದು ಅಂದ್ರೆ ಮಾರ್ಚ್ 26ರಂದು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. 1969ರಲ್ಲಿ ಚೆನ್ನೈನಲ್ಲಿ ರಘುನಾಥ್ ಮತ್ತು ರೇಣುಕಾ ಅವರ ಮನೆಗೆ ಜನಿಸಿದ ಮಧು ಬಾಲ್ಯದಲ್ಲೇ ಚಿತ್ರಗಳಿಗೆ ಆಸಕ್ತಿ ತೋರಿದ್ರು. ದಕ್ಷಿಣ ಭಾರತೀಯ ಚಿತ್ರೋದ್ಯಮದಲ್ಲಿ ಬಾಲ ಕಲಾವಿದೆಯಾಗಿ ವೃತ್ತಿ ಆರಂಭಿಸಿದ್ರು. ಮಧು 1991ರಲ್ಲಿ ಕೆ ಬಾಲಚಂದರ್ ನಿರ್ದೇಶನದ ಅಳಗನ್ ಎಂಬ ತಮಿಳು ಚಿತ್ರದಿಂದ ನಟನೆಯನ್ನ ಆರಂಭ ಮಾಡಿದ್ರು. ನಂತರ ಅವರು ಫೂಲ್ ಔರ್ ಕಾಂಟೆ ಮೂಲಕ ಬಾಲಿವುಡ್ಗೆ ಪ್ರವೇಶ ಮಾಡಿದ್ರು. ಅಜಯ್ ದೇವಗನ್ ಅವರ ಜೊತೆ ಅಭಿನಯಿಸಿದ್ರು. ಈ ಚಿತ್ರ ಬಾಕ್ಸ್ ಆಫೀಸಲ್ಲಿ ದೊಡ್ಡ ಯಶಸ್ಸು ಕಂಡು ಅವರ ಅಭಿನಯಕ್ಕೆ ಮೆಚ್ಚುಗೆ ದೊರೆಯಿತು. ಮಣಿರತ್ನಂ ಅವರ ರೋಜಾ ಚಿತ್ರವು ಅವರ ವೃತ್ತಿಯಲ್ಲಿ ತಿರುವು ತಂದಿತ್ತು. ಅಪಹರಣಗೊಂಡ ಪತಿಗಾಗಿ ಹಳ್ಳಿಯ ಮಹಿಳೆಯಾಗಿ ಅವರ ಪಾತ್ರವು ಭಾರತದಾದ್ಯಂತ ಜನಪ್ರಿಯತೆ ಪಡೆದಿತ್ತು. ರೋಜಾ ಯಶಸ್ಸಿನ ನಂತರ ಮಧು ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಮತ್ತು ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿ ತಮ್ಮ ವೈವಿಧ್ಯಮಯ ಅಭಿನಯದಿಂದ ಪ್ರೇಕ್ಷಕರನ್ನ ಮೆಚ್ಚಿಸಿದ್ರು. ಅಳಗನ್ ಮಧು ಅವರು ಮೊದಲ ಚಿತ್ರದಲ್ಲಿ ಮಮ್ಮೂಟಿ ಅವರೊಂದಿಗೆ ಅಭಿನಯಿಸಿದ್ರು. ಅವರ ಭಾವಪೂರ್ಣ ಅಭಿನಯ ಮತ್ತು ವೃತ್ತಿಗೆ ಉತ್ತಮ ಆರಂಭ ನೀಡಿತು. ಅವರು ಪತ್ನಿ ಕಳೆದುಕೊಂಡ ವ್ಯಕ್ತಿಗೆ ಆಕರ್ಷಿತವಾಗಿರುವ ಮಹಿಳೆಯ ಪಾತ್ರದಲ್ಲಿ ಅಭಿನಯಿಸಿದ್ರು. ಈ ಚಿತ್ರ ಪ್ರೇಮ ಮತ್ತು ಹೊಣೆಗಾರಿಕೆಯನ್ನ ಮಿಶ್ರಣ ಮಾಡಿ ತಮಿಳು ಚಿತ್ರೋದ್ಯಮದಲ್ಲಿ ಪ್ರಮುಖ ಹಂತವಾಯಿತು. ರೋಜಾ ಈ ಚಿತ್ರವು ಮಧು ಅವರನ್ನ ತಕ್ಷಣವೇ ಸ್ಟಾರ್ ಆಗಿ ಮಾಡಿತು. ಭಾವಪೂರ್ಣ ಮತ್ತು ಶಕ್ತಿಯುತ ಅಭಿನಯದಿಂದ ವಿಮರ್ಶಾತ್ಮಕ ಮತ್ತು ವಾಣಿಜ್ಯ ಯಶಸ್ಸು ಗಳಿಸಿದ್ರು. ಮಣಿರತ್ನಂ ಅವರ ರೋಜಾ ತಮಿಳು, ತೆಲುಗು ಮತ್ತು ಹಿಂದಿಯಲ್ಲಿ ಯಶಸ್ಸು ಕಂಡು ತಮಿಳುನಾಡು ರಾಜ್ಯ ಪ್ರಶಸ್ತಿಯನ್ನ ಪಡೆದರು. ಅಲಾರಿ ಪ್ರಿಯುಡು ರಾಜಶೇಖರ್ ಮತ್ತು ರಮ್ಯಾ ಕೃಷ್ಣನ್ ಅವರೊಂದಿಗೆ ಅಭಿನಯಿಸಿದ ಈ ಚಿತ್ರದಲ್ಲಿ ಮಧು ಅವರ ಭಾವಪೂರ್ಣ ಮತ್ತು ಪ್ರೌಢ ಅಭಿನಯ ಮೆಚ್ಚುಗೆ ಪಡೆದಿತ್ತು. ವಿಶೇಷವಾಗಿ ಪ್ರೀತಿಸಿದ ವ್ಯಕ್ತಿ ಮತ್ತು ತಮ್ಮ ಸಹೋದರಿ ಪ್ರೀತಿಸ್ತಾ ಇರೋದನ್ನ ತಿಳಿಯುವ ದೃಶ್ಯದಲ್ಲಿ ಅವರು ಪ್ರೌಢವಾಗಿ ಅಭಿನಯಿಸಿದ್ರು. ಫೂಲ್ ಔರ್ ಕಾಂಟೆ ಅಜಯ್ ದೇವಗನ್ ಅವರ ಜೊತೆ ಬಾಲಿವುಡ್ನಲ್ಲಿ ಮೊದಲ ಚಿತ್ರದಲ್ಲಿ ಮಧು ದೊಡ್ಡ ಹಿಟ್ ಕಂಡ್ರು. ಪ್ರಮುಖ ನಟಿಯಾಗಿ ಗುರುತಿಸಿಕೊಂಡ್ರು. 1991ರ ಈ ಆಕ್ಷನ್ ರೊಮ್ಯಾಂಟಿಕ್ ಚಿತ್ರವನ್ನ ತೆಲುಗಿನಲ್ಲಿ ವರಸುಡು ಮತ್ತು ಒಡಿಯಾದಲ್ಲಿ ಧೀರೆ ಧೀರೆ ಪ್ರೇಮ್ ಹೆಲಾ ಅಂತೇಳಿ ರಿಮೇಕ್ ಮಾಡಲಾಯಿತು. ಜೆಂಟಲ್ಮನ್ ಅರ್ಜುನ್ ಸರ್ಜಾ ಅವರೊಂದಿಗೆ ನಟಿಸಿದ ಈ ಚಿತ್ರದಲ್ಲಿ ಮಧು ಸರಳವಾದ ಆದರೆ ಪ್ರಭಾವಶಾಲಿ ಪಾತ್ರದಲ್ಲಿ ವಿಮರ್ಶಾತ್ಮಕ ಮೆಚ್ಚುಗೆಯನ್ನ ಪಡೆದರು. ಹಪ್ಪಳ ವ್ಯವಹಾರ ಮಾಡುವ ಸಾಮಾನ್ಯ ಮಹಿಳೆಯಾಗಿ ಅಭಿನಯಿಸಿದ್ರು. ಈ ಚಿತ್ರ ಬಿಡುಗಡೆಯಾದ ನಂತರ 2 ಅರ್ಧ ದಶಕಗಳ ನಂತರವೂ ರೋಚಕತೆ ಮತ್ತು ಸಸ್ಪೆನ್ಸ್ ನೀಡುತ್ತೆ. ಮಧು ಬಾಲ್ಯದಲ್ಲೇ ನಟಿಯಾಗಿ ವೃತ್ತಿ ಜೀವನ ಆರಂಭಿಸಿದ್ರು. ದಕ್ಷಿಣ ಚಿತ್ರೋದ್ಯಮದಲ್ಲಿ ಬೇಬಿ ಮಧು, ಮಾಲಿನಿ ಅಂತ ಬಾಲ ಕಲಾವಿದೆಯಾಗಿ ಕೆಲಸ ಮಾಡಿದ್ರು. 1991ರಲ್ಲಿ ಫೂಲ್ ಔರ್ ಕಾಂಟೆ ಚಿತ್ರದಲ್ಲಿ ಅಜಯ್ ದೇವಗನ್ ಅವರ ಮೊದಲ ಚಿತ್ರಕ್ಕೆ ವೀರು ದೇವಗನ್ ಅವರು ಮಧು ಅವರನ್ನ ಆಯ್ಕೆ ಮಾಡಿದ್ರು. ಆದರೆ ಅವರ ಮೊದಲ ಬಿಡುಗಡೆ ಕೆ ಬಾಲಚಂದ್ರ ಅವರ ಅಳಗನ್ ಚಿತ್ರವಾಗಿತ್ತು. ಮಮ್ಮೂಟಿ, ಭಾನುಪ್ರಿಯಾ ಮತ್ತು ಗೀತಾ ಅವರೊಂದಿಗೆ ಅಭಿನಯಿಸಿದ್ರು. 2002ರಲ್ಲಿ ಮೂಲಾಕಾಂತ್ ಚಿತ್ರದಲ್ಲಿ ಜಾಕಿ ಶ್ರಾಫ್, ರೀತಾ ಬದೂರಿ ಮತ್ತು ಕಲ್ಭೂಷಣ್ ಅವರೊಂದಿಗೆ ಅಭಿನಯಿಸಿದ್ರು. ಮಧು ಡಿಡಿ ನ್ಯಾಷನಲ್ನಲ್ಲಿ ಪ್ರಸಾರವಾಗುವ ಚಿತ್ರಹಾರ್ ಎಂಬ ಪ್ರಸಿದ್ಧ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಅವರು ಕಾವೇರಿ, ದೇವಿ, ಸೌಂದರವಳ್ಳಿ, ಆರಂಭ್, ಕತಾನಿ ದೇವಸೇನಾ ಕಿ ಮತ್ತು ಕೆಲವು ರಿಯಾಲಿಟಿ ಶೋಗಳಲ್ಲಿ ಗೆಸ್ಟ್ ಆಗಿ ಜಡ್ಜ್ ಆಗಿ ಭಾಗವಹಿಸಿದ್ದಾರೆ.